ನಮಸ್ಕಾರ ಫ್ರೆಂಡ್ಸ್ ಮತ್ತು ಹಿರಿಯರಿಗೆ ನಮಸ್ಕಾರ. ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಕಡಲೆ ಹಿಟ್ಟನ್ನು ಮಳೆಗಾಲದಲ್ಲಿ ಹೆಂಗೆ ಹಾಕಿಸ್ಬೇಕು ಅಂತ ನಿಮಗೆ ಹೇಳ್ಕೊಡ್ತೀನಿ. ನೀವು ಅಂದ್ಕೊಳ್ತಿರ್ಬೇಕು, ಏನಪ್ಪ ಇವರು ಕಡಲೆ ಹಿಟ್ಟು ಗಿರಣಿ ಹಾಕ್ಸ್ಕೊಂಬಂದರೆ ಎಲ್ಲ ಹೋಗ್ತದೆ, ಇದೇನು ಹೇಳೋದು ಅಂತ ಅಂದು. ಆದರೆ ಹಾಗಲ್ಲ, ಒಂದು ಟ್ರಿಕ್ ಇದೆ. ಆ ಟೈಪ್ ನೀವು ಮಾಡಿ, ನಿಮಗೆ ಚೆನ್ನಾಗಿ ಟೇಸ್ಟ್ ಬರ್ತದೆ ತಿಂಡಿ ತಿನಿಸು ಮಾಡಿದರೆ. ಆಮೇಲೆ ಇನ್ನೊಂದೇನಂತಂದರೆ, ರೆಡಿಮೇಡ್ ಸಿಗುತ್ತೆ, ಆದರೆ ತರಲಿಕ್ಕೆ ಹೋಗಬೇಡಿ. ಅದರಲ್ಲೇನೋ ನಮ್ಮಂಗೆ ಅವರು ಆರಿಸಿ ಕ್ಲೀನ್ ಮಾಡಿಕೊಂಡು ಬಿಸಿಲಿಗೆ ಹಾಕಿ ಏನೂ ಅವರು ಮಾಡೋದಿಲ್ಲ. ಅವರೆಲ್ಲ ಹುಳು ಪಳು ಹಾಕಿದ್ದು ಅದು ಇದು ಎಲ್ಲ ಮಿಕ್ಸ್ ಮಾಡಿ ನಿಮಗೆ ಕೊಡ್ತಾರೆ. ಅದರದ್ದು ಟೇಸ್ಟಿಗೂ ಇದ್ರ ಟೇಸ್ಟಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಯಾಕಂತಂದರೆ ಕಲರ್ ಕೂಡ ತುಂಬ ಡಿಫ್ರೆನ್ಸ್ ಇರ್ತದೆ ಮನೆಯಲ್ಲಿ ಮಾಡಿದ್ದಕ್ಕೆ. ಅದಕ್ಕೆ ಮನೆಯಲ್ಲಿ ಮಾಡಿದ್ದು ಯಾವಾಗಲೂ ಹೆಲ್ದಿ ಇರುತ್ತೆ. ಅದಕ್ಕೆ ಈಗ ನೋಡಿ, ಅದಕ್ಕೆ ಏನೇನು ಬೇಕಾಗುತ್ತೆ ನಾನು ನಿಮ್ಗೆ ತಿಳಿಸ್ತೀನಿ. ಮೊದಲು ನಾನು ಬೆಡ್ಶೀಟ್ ಹಾಕ್ಕೊಂಡಿದ್ದೇನೆ, ನಿಮಗೆ ಬೇಕಂದ್ರೆ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಆಮೇಲೆ ಒಂದು ವುಡ್ ಮಣೆ ತೊಗೋಬೇಕು. ಹೀಗೆ ಇಂಥದ್ದೊಂದು ಮಣೆ ತೊಗೊಳ್ರಿ. ತೊಗೊಂಡು ಕೆಳಗಡೆ ಬೆಡ್ಶೀಟು ಮೇಲೆ ಒಂದು ಮಣಿ, ಆಮೇಲೆ ಅದ್ರ ಮೇಲೆ ಒಂದು ಹೀಗೆ ಅಲ್ಯೂಮಿನಿಯಂ ಅಥವಾ ಹಿಂಡಲ್ಯೂಮದು ಒಂದು ಪ್ಲೇಟು ತಟ್ಟೆ ಅಂಥದ್ದು ಏನಾದರೂ ತೊಗೋಬೇಕು. ಅದು ಸ್ಟೀಲಿನ ತೊಗೋಬೇಡ್ರಿ. ತೊಗೊಂಡು ನೆಕ್ಸ್ಟು ಒಂದು ಡ್ರೈಯರ್ ಬೇಕು. ಹೀಗೆ ಸ್ವಲ್ಪ ಜಾಸ್ತಿ ವ್ಯಾಟ್ ಇದ್ದಿದ್ದು ಅದನ್ನು ತೊಗೋಬೇಕು ನೀವು. ಇದರಲ್ಲಿ ಬಟನ್ನು ಅಡ್ಜಸ್ಟ್ಮೆಂಟ್ ಇರುತ್ತೆ, ಹೈ ಮತ್ತು ಲೋ ಮಾಡಲಿಕ್ಕೆ ನೀವು ಮಾಡ್ಕೋಬೋದು. ಅಂದರೆ ಒಂದು ಡ್ರೈಯರ್ ಮನೆಯಲ್ಲಿದ್ದರೆ ಎಲ್ಲದಕ್ಕೂ ಯೂಸ್ ಆಗುತ್ತೆ, ಏನು ವೇಸ್ಟ್ ಆಗೋದಿಲ್ಲ. ಇಂಥದ್ದೊಂದು ಡ್ರೈಯರ್ ತೊಗೊಳ್ರಿ. ಚಿಕ್ಕ ತೊಗೋಬೇಡ್ರಿ, ಸ್ವಲ್ಪ ದೊಡ್ಡ ತೊಗೊಂಡ್ರೆ ಏನಾಗುತ್ತೆ, ಇಫೆಕ್ಟಿವ್ ಇರುತ್ತೆ. ಆಮೇಲೆ ಇದು ಹಸಿ ಕಡಲೆಬೇಳೆ ಇದೆ, ಅಂದರೆ ಶಾಪಲ್ಲಿಂದ ತಂದಿದ್ದು. ಶಾಪಲ್ಲಿ ತಂದಿದ್ದು ಯಾವಾಗಲೂ ಹಸಿದೇ ಇರುತ್ತೆ. ಅದೇನು ಅವರು ಡ್ರೈ ಮಾಡಿ ಅಥವಾ ಬಿಸಿಲಲ್ಲಿ ಒಣಗಿಸಿ ನಮಗೇನು ಕೊಡೋದಿಲ್ಲ. ಬೇಸಿಗೆಯಲ್ಲಿ ಒಣಗಿಸ್ಲಿಕ್ಕೆ ಆಗಲಿಲ್ದವರು ಮತ್ತು ಹಿಂಗೆ ಒಣಗಿಸ್ಬೇಕಾಗ್ತದೆ. ಯಾಕಂದರೆ ಹಿಟ್ಟು ಬೇಕಪ್ಪ ಅಂತಂದರೆ ಆಗುತ್ತದು. ಯಾಕಂದ್ರೆ ಕೆಲವು ಜನ ಜಾಬ್ ಮಾಡ್ತಿರ್ತಾರೆ, ಅವ್ರಿಗೆ ಆಗೋದಿಲ್ಲ. ನಾಳೆ ಹಿಟ್ಟು ಬೇಕಂದ್ರೆ ಇವತ್ತು ತೊಗೊಂಬಂದು ಗಿರಣಿ ಹಾಕಿಸ್ಬಿಡೋದಾಗುತ್ತದೆ. ಅದಕ್ಕೋಸ್ಕರ ಈಗ ನೋಡಿ, ಸ್ವಲ್ಪ ಆಚೆ ಈಚೆ ಹೋಗ್ತದೆ, ಏನು ಪ್ರಾಬ್ಲಮ್ ಇಲ್ಲ, ಹೋದರೂ ಹೋಗಲಿ. ಮತ್ತಿಂದ ಆರಿಸ್ಕೊಂಡು ಮೇಲೆ ಹಾಕ್ಕೊಳ್ಳೋಕೆ ಬಂದೇ ಬರುತ್ತೆ. ಏನಿಲ್ಲ ಅಂದರೂ ಒಂದು 10 ಮಿನಿಟ್ಸ್ ಮಾಡಬೇಕಾಗ್ತದೆ, 10 ಮಿನಿಟ್ಸ್ ಅಷ್ಟು. ಆಮೇಲೆ ಇದರಲ್ಲಿ ಕಲರ್ ಡಿಫ್ರೆನ್ಸ್ ಇರುತ್ತೆ. ಇದು ಹಸಿ ಇದೆ ನೋಡಿ, ಈಗ ಹೆಂಗೆ ಒಣಗ್ಲಿಕ್ಕೆ ಬರ್ತದೆ ಹಂಗೆಲ್ಲ ಒಂದು ಸ್ವಲ್ಪ ನಾವು ಹುರಿದಾಗ ಹೆಂಗೆ ಸ್ಮೆಲ್ ಬರ್ತದಲ್ಲ, ಹಂಗೆ ಬಂದೇ ಬರ್ತದೆ. ಆದರೆ ಹುರಿದು ಹಿಟ್ಟು ಹಾಕ್ಸಿದ್ದಕ್ಕೂ ಹಿಂಗೆ ಒಣಗಿಸೋ ಹಿಟ್ಟು ಹಾಕ್ಸಿದ್ದಕ್ಕೂ ತುಂಬ ಡಿಫ್ರೆನ್ಸ್ ಇರ್ತದೆ ಟೇಸ್ಟಲ್ಲಿ. ಅದಕ್ಕೆ ಒಂದು ಸ್ವಲ್ಪ ಹೀಗೆ ಮಾಡಿ. ನೀವು ಡೈರೆಕ್ಟ್ ಹಾಗೆ, ಈಗ ಜಾಬ್ ಹೋಲ್ಡರ್ಸ್ ಏನು ಮಾಡ್ತಾರೆ, ಡೈರೆಕ್ಟು ಗಿರಣಿಗೆ ಹಾಕ್ಸ್ಬಿಡ್ತಾರೆ ಶಾಪಿಂದ ತೊಗೊಂಬಂದು. ಹಂಗೆ ಮಾಡಿದರೆ ಏನಾಗುತ್ತೆ, ಅದು ಮನೆಯಲ್ಲಿ ಹುಳು ಆಗಿಬಿಡ್ತದೆ ಸ್ವಲ್ಪ ದಿವಸಕ್ಕೆ. 1 ವೀಕ್ ಅಷ್ಟು ಅದು ಗಂಟೆ ಆಗೋದು, ಏನು ಹುಳು ಆಗೋದು ಅಂಥದ್ದೆಲ್ಲ ಆಗ್ತದೆ, ತಡೆಯೋದಿಲ್ಲ ಅದು. ಆಮೇಲೆ ಹಾಗೆ ಹಸಿದು ಹಾಕ್ಸ್ಕೊಂಬಂದರೆ 200 ಗ್ರಾಮ್ ನಮಗೆ ಕಡಿಮೆ ಬರ್ತದೆ 1 kgಗೆ. ಯಾಕಂದರೆ ಅದೆಲ್ಲ ಗಿರಣಿಗೆ ಅಂಟ್ಕೊಂಡು ಬಿಡ್ತದೆ, ಅದು ಸರಿಯಾಗಿ ವೇಟ್ ನಮಗೆ ಬರೋದಿಲ್ಲ. ಅದಕ್ಕೆ ಹಿಂಗೆ ಒಣಗಿಸಿ ಹಾಕಿದರೆ ಟೇಸ್ಟು ಬರುತ್ತೆ, ನಮಗೆ ಎಷ್ಟು ಅಂದರೆ ಬೆನಿಫಿಟ್ಟು ಇರ್ತದೆ ಅದರಿಂದ.
ಈಗ ನೋಡಿ ಇದ್ರದ್ದು ಕಲರ್ ನೋಡಿ ಚೇಂಜ್ ಆಗ್ತಾ ಇದೆ, ವೈಟಿಶ್ ಬಂದಂಗೆ ಆಗುತ್ತೆ. ಇದು ನೋಡಿ ಈ ಸೈಡದ್ದು ಏನಿದೆ ಇದು ಎಲ್ಲೋ ಇದೆ, ಹೌದಾ? ಇದು ನೋಡಿ ಕಾಣಿಸ್ತದೆ, ಇದು ನೋಡಿ ಇದು ವೈಟ್ ಆಗ್ತಾಯಿದೆ. ಆಮೇಲೆ ನಾವು ಕೈಯಲ್ಲಿ ಹಿಡಿದ್ರೂ ಕೂಡ ಅದು ವೇಟ್ ಹೆಂಗಿರ್ತದೆ ಅಂದರೆ ಹೆವಿ ಅನ್ನಿಸ್ತದೆ. ಇದೊಂದು ಸ್ವಲ್ಪ ಅಂದರೆ ಇದು ಹಸಿ ಇದ್ದಿದ್ದು ಹೆವಿ ಅನ್ನಿಸ್ತದೆ, ಇದು ಒಣಗಿದ್ದು ಒಂದು ಸ್ವಲ್ಪ ಹಲ್ಕ ಫುಲ್ಕ ಅನಿಸುತ್ತೆ. ಅದಕ್ಕೋಸ್ಕರ ಗೊತ್ತಾಗ್ಬಿಡ್ತದೆ. ಲಾಸ್ಟಿಗೆ ಏನು ಮಾಡಬೇಕು, ನಾವು ಬಾಯಲ್ಲಿ ಹಾಕ್ಕೊಂಡು ನೋಡಬೇಕು ಅದು ಹಸಿ ಇದೆನೋ ಒಣಗಿದೆ ಅಂತ ಗೊತ್ತಾಗುತ್ತೆ. ಸೌಂಡ್ ಮೇಲೂ ಗೊತ್ತಾಗುತ್ತೆ. ಇದು ನೋಡಿರಿ, ಹೌದಾ? ಈ ಸೌಂಡ್ ಮಾಡಿದ್ರೆ ಒಣಗಿದೇನೋ ಅಂತ ಅದು ಗೊತ್ತಾಗುತ್ತೆ. ನಿಮಗೆ ಪ್ಲೇಟ್ ಇರಲಿಲ್ಲ ಅಂತಂದರೆ ಒಂದು ಬುಟ್ಟಿ ಹಾಗೆ ದೊಡ್ಡದೊಂದು ತೊಗೊಂಡ್ಬಿಟ್ರೂ ಕೂಡ ಆ ಬುಟ್ಟಿ ಇಲ್ಲಿ ಹೀಗೆ ಹಾರೋದಿಲ್ಲ ಜಾಸ್ತಿ. ಬೇಕಿದ್ದರೆ ನಿಮಗೆ ಕಾಣೋದಿಲ್ಲ ಅಂತ ನಾನು ಇದು ದೊಡ್ಡದು ಪ್ಲೇಟ್ ತೊಗೊಂಡಿದ್ದೀನಿ. ನಿಮಗೆ ನೀವು ಒಂದು ಹಿಂಡಾಲಿಂಬ ಬುಟ್ಟಿ, ಅಲ್ಯೂಮಿನಿಯಂ ಬುಟ್ಟಿ ಇರ್ತದಲ್ಲ ಅದು ತೊಗೋಬೋದು. ನೋಡಿ ಒಣಗಿತು ಆಗಲೇ. ಈಗ ಒಣಗಿದ ತಕ್ಷಣ ನೀವು ಏನು ಒಂದು ಯಾವುದಾದ್ರೂ ಕ್ಯಾರಿ ಬ್ಯಾಗ್ ಹಾಕಿದಿ ಅಥವಾ ಎಲ್ಲಾದರೂ ಡಬ್ಬಿಯಲ್ಲಿ ಹಾಕಿದೆ ಇಡಬಾರ್ದು. ಒಂದು ಸ್ವಲ್ಪ ನಾರ್ಮಲ್ ಬರಬೇಕು. ನಾರ್ಮಲ್ ಬಂದ ತಕ್ಷಣ ಏನು ಮಾಡಬೇಕು, ಒಂದು ಡಬ್ಬಿಯಲ್ಲಿ ಹಾಕಿ ಗಟ್ಟಿಯಾಗಿ ಮುಚ್ಚಿಡ್ಬೇಕು. ಆವಾಗ ನಾರ್ಮಲ್ ಬಂದಮೇಲೆ ಅಲ್ಲಿವರೆಗೂ ಮುಚ್ಚಿಡಬಾರ್ದು. ಆಮೇಲೆ ಇದ್ರದ್ದು ಟೇಸ್ಟು ಹೆಂಗೆ ಬರುತ್ತೆ ನೋಡಿ, ಈಗ ನೀವು ಪ್ರಾಕ್ಟಿಕಲಿ ಮಾಡಿ ನನಗೆ ಕಮೆಂಟ್ಸ್ನಲ್ಲಿ ಹಾಕಿ. ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.